ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9611451545 ಮತ್ತು 8618501047. ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ. ಸಂಕೇಶ್ವರ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಪ್ರತಿಶತ 100ರಷ್ಟು ಸಾಧನೆ ಮಾಡಿದ ಎಸ್ಡಿವಿಎಸ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು. ಹೌದು ವೀಕ್ಷಕರೇ, ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಿಂದ 295 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಇಲ್ಲಿ ಫಲಿತಾಂಶದ ಬಗ್ಗೆ ಸವಿಸ್ತಾರವಾಗಿ ಹೇಳುವುದಾದರೆ, ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಸ್ಥಾನ ಲಲಿತಾ ಎಸ್ ಓಂಕಾರ್ ಪ್ರತಿಶತ 97.83, ಸೃಷ್ಟಿ ಗೋವಿನಕೊಪ್ಪ ಪ್ರತಿಶತ 97.83, ಶ್ವೇತಾ ಕಳಸನ್ನವರ್ ಪ್ರತಿಶತ 97.83, ದ್ವಿತೀಯ ಸ್ಥಾನದಲ್ಲಿ ಶ್ರುತಿ ಚೌಗ್ಲೆ ಪ್ರತಿಶತ 97.5, ತೃತೀಯ ಸ್ಥಾನದಲ್ಲಿ ಸಾನಿಯಾ ಮಕಾಂದಾರ್ ಪ್ರತಿಶತ 97.33 ಅಂಕಗಳು ಗಳಿಸಿದ್ದು, ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ವಿದ್ಯಾನಂದ ಸೂಜಿ ಪ್ರತಿಶತ 98, ದ್ವಿತೀಯ ಸ್ಥಾನ ಅನುಷ್ಕಾ ಪಾಟೀಲ್ ಪ್ರತಿಶತ 97.83, ತೃತೀಯ ಸ್ಥಾನ ಸಾನಿಕಾ ಸಿಂಧೆ ಪ್ರತಿಶತ 97.66, ನಾಲ್ಕನೆಯ ಸ್ಥಾನ ಉಮೆಹಬೀಬಾ ಮೋಮಿನ್ ಪ್ರತಿಶತ 97.66ರಷ್ಟು ಅಂಕಗಳನ್ನು ಪಡೆದಿದ್ದು, ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಕಾವೇರಿ ಪಾಟೀಲ್ ಪ್ರತಿಶತ 96.33, ದ್ವಿತೀಯ ಸ್ಥಾನ ಜ್ಯೋತಿ ಮದಿಹಳ್ಳಿ ಪ್ರತಿಶತ 95.66, ತೃತೀಯ ಸ್ಥಾನ ಆಶಾ ಹಾಲಟ್ಟಿ ಪ್ರತಿಶತ 95.16 ಪಡೆದುಕೊಳ್ಳುವ ಮೂಲಕ ವಿದ್ಯಾರ್ಥಿಗಳು ದುರ್ದುಂಡೇಶ್ವರ ಶಿಕ್ಷಣ ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಪಿಯುಸಿ ಪರೀಕ್ಷೆಯಲ್ಲಿ ಸಾಧನೆಗೈದ ಎಲ್ಲ ವಿಭಾಗದ ವಿದ್ಯಾರ್ಥಿಗಳಿಗೆ ಎಸ್ಡಿವಿಎಸ್ ಸಂಸ್ಥೆಯಿಂದ ಸನ್ಮಾನಿಸಿ ಸತ್ಕರಿಸಲಾಯಿತು. ಇನ್ನು ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಪತ್ರಿಕಾಗೋಷ್ಠಿಯಲ್ಲಿ ಪ್ರಾಚಾರ್ಯ ಸರ್ವಮಂಗಲ ಯರಗಟ್ಟಿ ಅವರು ಮತ್ತು ಎಬಿ ಪಾಟೀಲ್ ಅವರು ವಿದ್ಯಾರ್ಥಿಗಳ ಸಾಧನೆ ಕುರಿತು ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಎಲ್ಲ ಸ್ಟಾಫ್ ನಾವು ಅಭಿನಂದನೆಗಳು. ನಾವು ಚೇರ್ಮನ್ ಅಂತ ಹೇಳ್ತಾರೆ ಇಲ್ಲಿ ಬೋರ್ಡ್ ಅವ್ರು ಏನು ಹೇಳಿದರೆ ಎಲ್ಲ ಸವಲತ್ತುಗಳನ್ನು ಕೊಡುವ ಅಷ್ಟೇ ಕೆಲಸ. ಆದರೆ ಇವತ್ತು ಡೇ ಆ್ಯಂಡ್ ನೈಟ್ ಇವತ್ತು ಪರಿಶ್ರಮ ಪಡ್ತಾರೆ. ಇವತ್ತು ನಮ್ಮ ಪಿ ಯು ಕಾಲೇಜ್ನಲ್ಲಿ